ಗಣೇಶ ಹಬ್ಬದ ಸಂಭ್ರಮ ಸಡಗರ. ತುಮಕೂರಿನಲ್ಲಿ ಗಣೇಶ ಮೂರ್ತಿಗಳ ಭರಾಟೆ ಜೋರು. ತುಮಕೂರಿನಲ್ಲಿ ಗೌರಿ ಗಣೇಶ ಹಬ್ಬದ ಸಂಭ್ರಮ ಜೋರಾಗಿದ್ದು, ಗಣೇಶ ಮೂರ್ತಿಯನ್ನ ಕೂರಿಸಲು ನಗರ ಸಜ್ಜಾಗಿದೆ. ಅಬ್ಬಬ್ಬ, ಒಂದಕ್ಕಿಂತ ಒಂದು ವಿಭಿನ್ನ ವಿಶಿಷ್ಟವಾಗಿದೆ. ಏಕದಂತನ ಮೂರ್ತಿಗಳಿಗೆ ಜನರು ಫಿದಾ ಆದ್ರು. ಜನರು ಯಾವುದನ್ನ ತಗೋಬೇಕು ಅನ್ನೋ ಕನ್ಫ್ಯೂಷನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಷ್ಟು ಅಂದವಾಗಿದೆ ವಿಘ್ನ ನಿವಾರಕನ ಮೂರ್ತಿಗಳು. ಇನ್ನು ಗಣೇಶ ಹಬ್ಬ ಬಂತೆಂದ್ರೆ ಸಾಕು, ಹುಡುಗರಲ್ಲಿ ಏನೋ ಒಂಥರ ಖುಷಿ, ಸಂಭ್ರಮ. ಹುಡುಗರು ಸೇರ್ಕೊಂಡು ತಮ್ಮ ಏರಿಯಾದಲ್ಲಿ ಗಣೇಶ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಲಿದ್ದಾರೆ. ಗಣೇಶ ಹಬ್ಬ ಹಿನ್ನೆಲೆ ತುಮಕೂರಿನಲ್ಲಿ ಗಣೇಶ ಮೂರ್ತಿಗಳ ಖರೀದಿ ಭರಾಟೆ ಜೋರಾಗಿತ್ತು. ನಗರದ ಟೌನ್ ಹಾಲ್ನಿಂದ ಬಸ್ ಸ್ಟ್ಯಾಂಡ್ಗೆ ಹೋಗುವ ಫುಟ್ಪಾತ್ ಮೇಲೆ ಗಣೇಶ ಮೂರ್ತಿಗಳನ್ನ ಮಾರಾಟ ಮಾಡ್ತಾ ಇದ್ದು, ಜನರು ಗಣೇಶ ಮೂರ್ತಿಯನ್ನ ಖರೀದಿ ಮಾಡಿಕೊಂಡು ಕೊಂಡೊಯ್ತಾ ಇದ್ದಾರೆ. ಇನ್ನು ಪೇಪರ್ ಹಾಗೂ ಪಿವಿಸಿ ಗಣೇಶ ಮೂರ್ತಿಯನ್ನ ನಿಷೇಧಿಸಿದ್ದು, ಪರಿಸರ ಸ್ನೇಹಿ ಗಣೇಶ ಮೂರ್ತಿಗಳನ್ನೇ ಖರೀದಿಸಲು ಹೆಚ್ಚು ಆಸಕ್ತಿ ಹೊಂದಿದ್ದು, ಜನರ ಬಯಕೆಯಂತೆ ಗಣಪತಿ ವಿನ್ಯಾಸಕಾರರು ಪರಿಸರ ಸ್ನೇಹಿ ಮೂರ್ತಿಯನ್ನ ಸಿದ್ಧಪಡಿಸಿ ಮಾರಾಟ ಮಾಡುತ್ತಿದ್ದಾರೆ. 200 ರೂಪಾಯಿಯಿಂದ ಹಿಡಿದು 5,000ವರೆಗೂ ಗಣೇಶ ಮೂರ್ತಿಗಳು ಮಾರಾಟವಾಗ್ತಾ ಇವೆ. ಎಲ್ಲ ನಾವೇ ಮಣ್ಣಿಂದ ಮಾಡಿರೋ ಗಣಪತಿನೇ ನಾವು ಮಾಡ್ತಾ ಇರೋದು. ಹೆಂಗಿದೆ ರೆಸ್ಪಾನ್ಸ್ ಎಲ್ಲ? ನಿಮಗೆ ಯಾವ ಥರ ಖುಷಿ ಸಿಗುತ್ತೆ? ಯಾಕಂದರೆ ವರ್ಷಕ್ಕಿಂತ ಈ ವರ್ಷ ಇವತ್ತಿಂದಲೇ ಸ್ಟಾರ್ಟ್ ಆಗಿದೆ ವ್ಯಾಪಾರ. ಹಾಗಾಗಿ ತುಂಬ ಖುಷಿ ಆಗ್ತಾ ಇದೆ. ಇವತ್ತಿಂದಲೇ ಸ್ಟಾರ್ಟ್ ಆಗಿದೆ. ಇನ್ನು ನಾಳೆ ಗೌರಿ ಅನ್ಬೇಕಾದ್ರೆ ಸ್ಟಾರ್ಟ್ ಆಗ್ತಿದೆ, ಇದು ಇವತ್ತೇ ಸ್ಟಾರ್ಟ್ ಆಗಿದೆ. ಏನಾದರೂ ಅಂದರೆ ಸ್ಪೆಷಲ್ ಆಗಿ ಏನಾದರೂ ಯುವಕರದ್ದು ಏನಾದರೂ ಡಿಮ್ಯಾಂಡ್ ಏನಾದರೂ ಇದೆಯಾ? ನಮಗೆ ಅದೇ ಥರ ಬೇಕು. ಇದೆ ಮೇಡಮ್. ಇದು ಈ ಗಣೇಶ ಮತ್ತು ಇವು ಎಲ್ಲ ತುಂಬ ಡಿಮ್ಯಾಂಡ್ ಇದೆ. ಎಲ್ಲ ಅಂಗಡಿಗಳಿಗಿಂತ ಇಲ್ಲಿ ತುಂಬ ಜನ ಬರ್ತಾ ಇದ್ದಾರೆ. ನಮಗೆ ತುಂಬ ಖುಷಿ ಆಗ್ತಾ ಇದೆ. ಪರವಾಗಿಲ್ಲ ಮೇಡಮ್, ಇವಾಗ ಸ್ಟಾರ್ಟ್ ಮಾಡಿದ್ದೀವಿ, ನಿನ್ನೆಯಿಂದ ಓಪನ್ ಮಾಡಿದ್ದೀವಿ. ಬುಕ್ಕಿಂಗು ಸೇಲ್ಸ್ ಎಲ್ಲ ಆಗ್ತಾ ಇದೆ ಮೇಡಮ್. ಈ ವರ್ಷದ ಟೀಮ್ ಅಂದರೆ ಮೇಡಮ್ ಎಲ್ಲರೂ ಪರಿಸರ ಸ್ನೇಹಿ ಗಣೇಶಕ್ಕೋಸ್ಕರನೇ ಬರಬೇಕು ಅಂತ ಹೇಳ್ತೀವಿ. POP ಈ ಪೇಪರ್ ಮೋಲ್ಡ್ ಅವಕ್ಕೆಲ್ಲ ಬೀಳೋಕೆ ಹೋಗಬೇಡಿ. ಮಣ್ಣಿನ ಗಣೇಶ ಇಕ್ಕಿ ಮಣ್ಣಿನ ಗಣೇಶದಿಂದ ಕುಂಬಾರನ ಬೆಳೆಸ್ಬೇಕು ನೀವು. ಮೇಡಮ್, ನಾನು 10 ವರ್ಷದಿಂದ ಇದೇ ಕೆಲಸ ಮಾಡ್ತಾಯಿದ್ದೀನಿ. ಇಲ್ಲೇ ತುಮಕೂರು ಬೆಳಗುಂಬದಲ್ಲೇ ಇರೋದು ನಾವು ಈಗ ಕಲ್ಕತ್ತಾ ಕಲಾವಿದರ ಜೊತೆಯಲ್ಲಿ ಸೇರಿ ಇವನ್ನ ತಯಾರು ಮಾಡ್ತಾಯಿದ್ದೀವಿ. ಪ್ಯೂರ್ ಪರಿಸರ ಸ್ನೇಹಿ ಮಣ್ಣಿನ ಮೂರ್ತಿಗಳನ್ನ ತಯಾರು ಮಾಡ್ತಾಯಿದ್ದೀವಿ. ಅಂದರೆ ಯಾವ ರೀತಿಯಾಗಿ ಜನರೆಲ್ಲ ತಗೊಂಡು ಹೋಗ್ತಾ ಇದ್ದಾರೆ ಇವಾಗ? ಇಲ್ಲ, ಇದು ಫಸ್ಟ್ ಟೈಮು ಈ ಥರ ಕಲ್ಕತ್ತಾ ಮೂರ್ತಿಗಳನ್ನ ನಾನು ತಂದು ಮಾಡ್ತಿರೋದು. ಜನಗಳಿಂದ ಅತ್ಯುತ್ತಮವಾದ ರೆಸ್ಪಾನ್ಸ್ ಬರ್ತಾ ಇದೆ. ಈ ಥರ ಪ್ರೇರಣೆ ಸಿಕ್ಕರೆ ಮುಂದಕ್ಕಿನ್ನೂ ಇದನ್ನೇ ನಾವು ಎಕ್ಸ್ಟ್ರಾ ಮಾಡುವಂಥ ಖುಷಿ ಆಗ್ತಾಯಿದೆ ಮೇಡಮ್. ಚೆನ್ನಾಗಿ ವ್ಯಾಪಾರ ಆಗ್ತಾಯಿದೆ. ಎಷ್ಟು ಪ್ರೈಸಿಂದ ಮಾಡ್ತಾ ಇದ್ದೀರಾ ಮೇಡಮ್? ಈಗ ಬೇಸಿಕ್ ಪ್ರೈಸ್ನ ಅಂತ 15,000ದಿಂದ ಬಂದು 35,000ವರೆಗೂ ಮಾಡ್ತಾಯಿದ್ದೀವಿ ಮೇಡಮ್. ಮತ್ತು ಚಿಕ್ಕದೆಲ್ಲ ಇದೆ ನೋಡಿ, ಈ ಥರ ಚಿಕ್ಕ ಗಣೇಶ ಎಲ್ಲ ಇದೆ, ಗೋಕಾಕ್ ಸ್ಟೈಲ್ ಗಣೇಶಗಳು ಅಂತ. ಅವೆಲ್ಲ ನಿಮಗೆ 800 ರೂಪಾಯಿಂದ 2,500ವರೆಗೂ ಸಿಗ್ತಾಯಿದೆ ಮೇಡಮ್. ಅಂದರೆ ಇವಾಗೆಲ್ಲ ಬುಕ್ಕಿಂಗ್ ಮಾಡೋದೆಲ್ಲ ಆಗ್ತಿದೆಯಾ? ಆಲ್ರೆಡಿ ಇನ್ನೊಂದು ಪೀಸ್ ಇದೆ ಮೇಡಮ್, ಎಲ್ಲ ಬುಕ್ಕಿಂಗ್ ಆಗಿದೆ. ತುಂಬ ಖುಷಿ ಆಗ್ತಾ ಇದೆ. ಹೌದು ಮೇಡಮ್, ತುಂಬ ಖುಷಿ ಆಗ್ತದೆ. ಗೌರಿ ಗಣೇಶ ಒಳ್ಳೆ ಲಾಭ ಕೊಡ್ತಾ ಇದೆ ಮೇಡಮ್. ಗೌರಿ ಗಣೇಶ ನಮಗೆ ಒಳ್ಳೆ ಲಾಭ ಕೊಡ್ತಾ ಇದ್ದೇನೆ ಅಂತ ಅನಿಸ್ತಾ ಇದೆ. ಇನ್ನು ಹುಡುಗರು ದೂರದ ಊರುಗಳಿಂದ ಬಂದು ತಮಗೆ ಇಷ್ಟವಾದ ಗಣಪತಿ ಮೂರ್ತಿಯನ್ನ ಖರೀದಿ ಮಾಡಿ ಕೊಂಡೊಯ್ತಿದ್ದಾರೆ. ಗಣೇಶ ಹಬ್ಬದ ಜೋಶ್ನಲ್ಲಿದ್ದಾರೆ. ಇತ್ತ ವ್ಯಾಪಾರಿಗಳು ಕೂಡ ಗಣೇಶ ಮೂರ್ತಿಗಳು ಹೆಚ್ಚಾಗಿ ಸೇಲ್ ಆಗ್ತಾ ಇದ್ದು ಸಂತಸದಲ್ಲಿದ್ದಾರೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಸುಷ್ಮಿತಾ, ಪ್ರಜಾಶಕ್ತಿ ಟಿವಿ, ತುಮಕೂರು.